ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 4th ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೇಮ್ ದ ಬ್ಯಾಂಕ್ ವಿಚ್ ಹಸ್ ಪಾರ್ಟ್ನರ್ಡ್ ವಿತ್ ಸ್ವಿಗ್ಗಿ ಟು ಲಾಂಚ್ ಡಿಜಿಟಲ್ ವಾಲೆಟ್ ಸ್ವಿಗ್ಗಿ ಮನಿ. ಡಿಜಿಟಲ್ ವಾಲೆಟ್ ಸ್ವಿಗ್ಗಿ ಮನಿ ಪ್ರಾರಂಭಿಸಲು ಸ್ವಿಗ್ಗಿ ಜೊತೆಗೆ ಪಾಲುದಾರಿಕೆ ಹೊಂದಿರುವ ಬ್ಯಾಂಕನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ICICI ಬ್ಯಾಂಕ್. ಸ್ವಿಗ್ಗಿ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಸಿಂಗಲ್ ಕ್ಲಿಕ್ ಚೆಕ್ಔಟ್ ಅನುಭವವನ್ನು ಸಕ್ರಿಯಗೊಳಿಸಲು ICICI ಬ್ಯಾಂಕ್ ಸಹಭಾಗಿತ್ವದಲ್ಲಿ ತನ್ನದೇ ಆದ ಡಿಜಿಟಲ್ ವಾಲೆಟ್ ಸ್ವಿಗ್ಗಿ ಮನಿಯನ್ನು ಬಿಡುಗಡೆ ಮಾಡಿದೆ. ಅಂಡ್ ಸ್ನೇಹಿತರೆ, ಇಂಡಸ್ಟ್ರಿ ಮೊದಲ ತ್ವರಿತ ಡಿಜಿಟಲ್ ವಾಲೆಟ್. ಅಂಡ್ ಸ್ನೇಹಿತರೆ, ಸ್ವಿಗ್ಗಿ ಹಣವನ್ನು ICICI ಬ್ಯಾಂಕಿನ ಇನ್ಸ್ಟಾ ವಾಲೆಟ್ ಸೇವೆ ನಿಯಂತ್ರಿಸುತ್ತದೆ. ಅಂಡ್ ಸ್ನೇಹಿತರೆ, ಇದನ್ನು ಕ್ಲೌಡ್ ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲಾಗಿದೆ. ಸ್ವಿಗ್ಗಿದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಬೆಂಗಳೂರು, ಕರ್ನಾಟಕನಲ್ಲಿದೆ. ಅಂಡ್ ಸ್ವಿಗ್ಗಿದು ಕೋ-ಫೌಂಡರ್ ಸ್ನೇಹಿತರೆ ಶ್ರೀಹರ್ಷ ಮಜೇತಿ. ICICI ಬ್ಯಾಂಕ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ಅಂಡ್ ICICI ಬ್ಯಾಂಕ್ದು MD ಮತ್ತು CEO ಸಂದೀಪ್ ಬಕ್ಷಿ. Which ministry has launched scheme named ಸಪ್ನೋ ಕಿ ಉಡಾನ್ recently? ಸಪ್ನೋ ಕಿ ಉಡಾನ್ ಹೆಸರಿನ ಯೋಜನೆಯನ್ನು ಯಾವ ಸಚಿವಾಲಯ ಇತ್ತೀಚೆಗೆ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. 2022-2025 ವರೆಗಿನ 5 ವರ್ಷಗಳ ಅವಧಿಯಲ್ಲಿ ಜಾರಿಗೆ ತರಲು ಸಪ್ನೋ ಕಿ ಉಡಾನ್ ಹೆಸರಿನ ಕೇಂದ್ರ ಪ್ರಾಯೋಜಿತ ಯೋಜನೆಯನ್ನು ಆಹಾರ ಸಂಸ್ಕರಣಾ ಸಚಿವ ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಪ್ರಾರಂಭಿಸಿದರು. ಅಂಡ್ ಸ್ನೇಹಿತರೆ, ಇದನ್ನು ಪಂಜಾಬಿನ ಬಾದಲ್ ಗ್ರಾಮದಿಂದ ವಾಸ್ತವಿಕವಾಗಿ ವರ್ಚುವಲಿ ಪ್ರಾರಂಭಿಸಲಾಯಿತು. ಅಂಡ್ ಸ್ನೇಹಿತರೆ, 10,000 ಕೋಟಿ ರೂಪಾಯಿಗಳ ವಿನಿಯೋಗದೊಂದಿಗೆ ಅಸಂಘಟಿತ ಆಹಾರ ಸಂಸ್ಕರಣಾ ಕ್ಷೇತ್ರಕ್ಕೆ ಈ ಯೋಜನೆಯು 9 lakhs ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ಉದ್ಯೋಗವನ್ನು ನೀಡುತ್ತದೆ. Name the campaign which was launched by Madhya Pradesh government to control spread of COVID-19. COVID-19 ಹರಡುವುದನ್ನು ನಿಯಂತ್ರಿಸಲು ಮಧ್ಯಪ್ರದೇಶ ಸರ್ಕಾರವು ಪ್ರಾರಂಭಿಸಿದ ಅಭಿಯಾನವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕಿಲ್ ಕೊರೋನಾ. COVID-19 ಹರಡುವಿಕೆಯನ್ನು ನಿಯಂತ್ರಿಸುವ ಸಲುವಾಗಿ ಮಧ್ಯಪ್ರದೇಶ ಸರ್ಕಾರವು ಜುಲೈ 1ರಿಂದ ಕಿಲ್ ಕೊರೋನಾ ಎಂಬ 15 ದಿನಗಳ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಕಿಲ್ ಕೊರೋನಾ. ಅಂಡ್ ಸ್ನೇಹಿತರೆ, ಈ ಅಭಿಯಾನವು ಮನೆ ಮನೆಗೆ ಸಮೀಕ್ಷೆಗಳನ್ನು ಒಳಗೊಂಡಿದೆ ಮತ್ತು ಇತರ ರೋಗಗಳಿಗೆ ನಾಗರಿಕರ ಮೇಲೆ ಪರೀಕ್ಷೆಗಳನ್ನು ಸಹ ಮಾಡಲಾಗುತ್ತದೆ. As per MSME Ministry, what will be the new term which denotes MSME? MSME ಸಚಿವಾಲಯದ ಪ್ರಕಾರ MSME ಅನ್ನು ಸೂಚಿಸುವ ಹೊಸ ಪದ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಉದ್ಯಮ್. Which state has launched a project to provide employment to expats who lost their job due to COVID-19? COVID-19 ನಿಂದಾಗಿ ಉದ್ಯೋಗ ಕಳೆದುಕೊಂಡ ವಲಸಿಗರಿಗೆ ಉದ್ಯೋಗ ನೀಡುವ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಕೇರಳ ರಾಜ್ಯ. COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಉದ್ಯೋಗ ಕಳೆದುಕೊಂಡ ನಂತರ ವಿದೇಶ ಮತ್ತು ಇತರ ರಾಜ್ಯಗಳಿಂದ ಹಿಂದಿರುಗಿದವರ ಸಾಮರ್ಥ್ಯವನ್ನು ಗುರುತಿಸಲು ಕೇರಳ ಸರ್ಕಾರ ಜುಲೈ 1ರಂದು ಡ್ರೀಮ್ ಕೇರಳ ಯೋಜನೆಯನ್ನು ಪ್ರಾರಂಭಿಸಿತು. ಡ್ರೀಮ್ ಕೇರಳ ಯೋಜನೆ. ಅಂಡ್ ಸ್ನೇಹಿತರೆ, ಈ ಯೋಜನೆಯು ಅಂತಾರಾಷ್ಟ್ರೀಯ ಉದ್ಯೋಗದ ಸನ್ನಿವೇಶದಲ್ಲಿ ತರಬೇತಿ ಪಡೆದ ಮತ್ತು ಜಾಗತಿಕ ಮಾರುಕಟ್ಟೆಯ ಅನುಭವವನ್ನು ಹೊಂದಿರುವ ಹಿಂದಿರುಗಿದ ಕೇರಳೈಟ್ಸ್ ಪರಿಣಿತಿ, ಕೌಶಲ್ಯ ಮತ್ತು ಜ್ಞಾನದ ಬಳಕೆಯನ್ನು ಅವಲಂಬಿಸಿರುತ್ತದೆ. ಕೇರಳದ ಮುಖ್ಯಮಂತ್ರಿ ಸ್ನೇಹಿತರೆ ಪಿನರಾಯಿ ವಿಜಯನ್. ಅಂಡ್ ಕೇರಳದ ಗವರ್ನರ್ ಸ್ನೇಹಿತರೆ ಆರಿಫ್ ಮೊಹಮ್ಮದ್ ಖಾನ್. When did the new stamp duty rules come into effect? ಹೊಸ ಸ್ಟ್ಯಾಂಪ್ ಡ್ಯೂಟಿ ನಿಯಮಗಳನ್ನು ಯಾವಾಗ ಜಾರಿಗೆ ಬಂದವು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಜುಲೈ 1.
ಭಾರತೀಯ ಸ್ಟ್ಯಾಂಪ್ ಆ್ಯಕ್ಟ್ 1899ರಲ್ಲಿ ಕೇಂದ್ರದ ಹೊಸ ತಿದ್ದುಪಡಿಗಳನ್ನು ಹಣಕಾಸು ಕಾಯ್ದೆ 2019 ಮೂಲಕ ತರಲಾಯಿತು. ಆ್ಯಂಡ್ ಸ್ನೇಹಿತರೆ, ಈ ನಿಯಮಗಳು ಜುಲೈ 1ರಿಂದ ಜಾರಿಗೆ ಬಂದವು. ಆ್ಯಂಡ್ ಫ್ರೆಂಡ್ಸ್, ಹೊಸ ಸ್ಟ್ಯಾಂಪ್ ಡ್ಯೂಟಿ ನಿಯಮಗಳು ಭಾರತದಾದ್ಯಂತ ಸ್ಟ್ಯಾಂಪ್ ಡ್ಯೂಟಿಯು ತರ್ಕಬದ್ಧ ಸಂಗ್ರಹಣಾ ಕಾರ್ಯವಿಧಾನವನ್ನು ಒಳಗೊಂಡಿವೆ. Prime Minister Narendra Modi has removed his account from which microblogging website? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಯಾವ ಮೈಕ್ರೋಬ್ಲಾಗಿಂಗ್ ವೆಬ್ಸೈಟ್ನಿಂದ ತಮ್ಮ ಖಾತೆಯನ್ನು ತೆಗೆದುಹಾಕಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿಬೋ. ಕೆಲವು ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿಕೊಂಡ ಚೈನಾದ ಮೈಕ್ರೋಬ್ಲಾಗಿಂಗ್ ವೆಬ್ಸೈಟ್ ಸಿನಾ ವಿಬೋದಲ್ಲಿ ತಮ್ಮ ಖಾತೆಯನ್ನು ಅಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಧರಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಟಿಕ್ಟಾಕ್ ಮತ್ತು ಕ್ಯಾಮ್ ಸ್ಕ್ಯಾನರ್ ಸೇರಿದಂತೆ 59 ಚೈನೀಸ್ ಅಪ್ಲಿಕೇಶನ್ಗಳನ್ನು ಭಾರತ ಸರ್ಕಾರ ನಿಷೇಧಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. ಆ್ಯಂಡ್ ಸ್ನೇಹಿತರೆ, ವಿಬೋ ಇಸ್ ದ ಲಾರ್ಜೆಸ್ಟ್ ಚೈನೀಸ್ ಮೈಕ್ರೋಬ್ಲಾಗಿಂಗ್ ಸೈಟ್. ಅಂದರೆ ಸ್ನೇಹಿತರೆ, ಇದು ಟ್ವಿಟರ್ ಥರ ಸಿಮಿಲರ್ ಟು ಟ್ವಿಟರ್. ಆ್ಯಂಡ್ ಸ್ನೇಹಿತರೆ, ಇದು ಚೈನಾದ ಅತಿ ದೊಡ್ಡ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಒಂದಾಗಿದೆ. Which nation's Prime Minister has launched a mega billion 10-year defense plan? ಮೆಗಾ ಬಿಲಿಯನ್ 10 ವರ್ಷಗಳ ರಕ್ಷಣಾ ಯೋಜನೆಯನ್ನು ಯಾವ ರಾಷ್ಟ್ರದ ಪ್ರಧಾನಿ ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಅವರು ಜುಲೈ 1ರಂದು 10 ವರ್ಷಗಳ ರಕ್ಷಣಾ ಯೋಜನೆಗಾಗಿ $270 ಬಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಅನ್ನು ಬಿಡುಗಡೆ ಮಾಡಿದರು. ಆ್ಯಂಡ್ ಸ್ನೇಹಿತರೆ, ಬೃಹತ್ ರಕ್ಷಣಾ ಯೋಜನೆಯಡಿ ಆಸ್ಟ್ರೇಲಿಯಾ ಭೂಮಿ, ಸಮುದ್ರ ಮತ್ತು ವಾಯು ಆಧಾರಿತ ದೀರ್ಘ ಶ್ರೇಣಿಯ ಮತ್ತು ಹೈಪರ್ಸಾನಿಕ್ ಸ್ಟ್ರೈಕ್ ಕ್ಷಿಪಣಿಗಳಲ್ಲಿ ಹೂಡಿಕೆ ಮಾಡಲಿದೆ. ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಸ್ನೇಹಿತರೆ ಕ್ಯಾನ್ಬೆರಾ. ಆಸ್ಟ್ರೇಲಿಯಾದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. ಆ್ಯಂಡ್ ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್. Which state has launched the portal Skill Connect Forum to connect job seekers and employers? ಸ್ಕಿಲ್ ಕನೆಕ್ಟ್ ಫೋರಂ ಪೋರ್ಟಲ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ನಾಟಕ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಸ್ಕಿಲ್ಡ್ ವರ್ಕರ್ಸ್ ಮತ್ತು ಆಂಟ್ರಪ್ರನರ್ಸ್ಗೆ ಸಾಮಾನ್ಯ ವೇದಿಕೆಯಲ್ಲಿ ಸಂಪರ್ಕಿಸಲು ಸ್ಕಿಲ್ ಕನೆಕ್ಟ್ ಫೋರಂ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಆ್ಯಂಡ್ ಸ್ನೇಹಿತರೆ, ಈ ಪೋರ್ಟಲ್ನಲ್ಲಿ ಲಭ್ಯವಿರುವ ಉದ್ಯೋಗಗಳು, ಅವೈಲೇಬಲ್ ಜಾಬ್ಸ್ ಮತ್ತು ಜಾಬ್ ಸೀಕರ್ಸ್ ಮಾಹಿತಿಯನ್ನು ಒದಗಿಸುತ್ತದೆ. ಆ್ಯಂಡ್ ಸ್ನೇಹಿತರೆ, ಜಾಬ್ ಸೀಕರ್ಸ್ ತಮ್ಮ ಶೈಕ್ಷಣಿಕ ಅರ್ಹತೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಇತರ ಡೀಟೇಲ್ಸನ್ನು ಈ ವೆಬ್ಸೈಟ್ ಸ್ಕಿಲ್ ಕನೆಕ್ಟ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಬಹುದು. Who has launched NADA India application to provide information about banned substances to athletes? ಕ್ರೀಡಾಪಟುಗಳಿಗೆ ನಿಷೇಧಿತ ವಸ್ತುಗಳ ಬಗ್ಗೆ ಮಾಹಿತಿ ನೀಡುವ ನಾಡಾ ಇಂಡಿಯಾ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಿರೇನ್ ರಿಜಿಜು. ಸ್ಪೋರ್ಟ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಕಿರೇನ್ ರಿಜಿಜು. ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಸಂಸ್ಥೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ನಾಡಾ ಇಂಡಿಯಾಗಾಗಿ ಮೊದಲ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕ್ರೀಡಾ ಸಚಿವ ಕಿರೇನ್ ರಿಜಿಜು ಬಿಡುಗಡೆ ಮಾಡಿದರು. ಆ್ಯಂಡ್ ಸ್ನೇಹಿತರೆ, ಈ ಉಪಕ್ರಮವು ಡೋಪ್ ಮುಕ್ತ ಕ್ರೀಡೆಗಳ ಕಡೆಗೆ ಒಂದು ಪ್ರಮುಖ ಹೆಜ್ಜೆಯಾಗಿದ್ದು, ಆ್ಯಂಡ್ ಸ್ನೇಹಿತರೆ, ಬ್ಯಾಂಡ್ ಸಬ್ಸ್ಟೆನ್ಸಸ್ ನಿಷೇಧಿತ ವಸ್ತುಗಳು ಮತ್ತು ಅವುಗಳ ಬಳಕೆಯ ಬಗ್ಗೆ ನವೀಕರಣಗಳನ್ನು ಒದಗಿಸುತ್ತದೆ. ಆ್ಯಂಡ್ ಸ್ನೇಹಿತರೆ, ಕ್ರೀಡಾಪಟುಗಳಿಗೆ ಡೋಪ್ ಪರೀಕ್ಷೆಯ ತ್ವರಿತ ಪ್ರಕ್ರಿಯೆಗಾಗಿ ಈ ಅಪ್ಲಿಕೇಶನ್ ಮೂಲಕ ಪರೀಕ್ಷೆಯನ್ನು ನಡೆಸಲು ಡೋಪಿಂಗ್ ನಿಯಂತ್ರಣ ಅಧಿಕಾರಿಗಳಿಗೆ ತಮ್ಮ ಲಭ್ಯತೆಯನ್ನು ದಾಖಲಿಸಲು ಈ ಅಪ್ಲಿಕೇಶನ್ ಅನುಮತಿಸುತ್ತದೆ. ನಾಡಾದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. ನಾಡಾದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಸ್ನೇಹಿತರೆ ನವೀನ್ ಅಗರ್ವಾಲ್. ವಿಚ್ ಟೀಮ್ ಹ್ಯಾಸ್ ವಾನ್ 2020 ಪ್ರೀಮಿಯರ್ ಲೀಗ್ ಚಾಂಪಿಯನ್ಶಿಪ್ ಫುಟ್ಬಾಲ್ ಟೂರ್ನಮೆಂಟ್? 2020 ಪ್ರೀಮಿಯರ್ ಲೀಗ್ ಚಾಂಪಿಯನ್ಶಿಪ್ ಫುಟ್ಬಾಲ್ ಟೂರ್ನಮೆಂಟ್ ಅನ್ನು ಯಾವ ತಂಡ ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲಿವರ್ಪೂಲ್. 2020 ಪ್ರೀಮಿಯರ್ ಲೀಗ್ ಚಾಂಪಿಯನ್ಶಿಪ್ ಫುಟ್ಬಾಲ್ ಟೂರ್ನಮೆಂಟ್ ಅನ್ನು ಲಿವರ್ಪೂಲ್ ತಂಡ ಗೆದ್ದಿದೆ. Who has received the first Professor P.C. Mahalanobis National Award in Official Statistics 2020?
ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ 2020ರಲ್ಲಿ ಮೊದಲನೇ ಪ್ರೊಫೆಸರ್ PC ಮಾಲಾನೋಬಿಸ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಚಕ್ರವರ್ತಿ ರಂಗರಾಜನ್. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಧಿಕೃತ ಅಂಕಿಅಂಶಗಳ 2020ರಲ್ಲಿ ಪ್ರಥಮ ಪ್ರೊಫೆಸರ್ PC ಮಾಲಾನೋಬಿಸ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಗೆ ನೀಡಿದ ಕೊಡುಗೆಗಾಗಿ RBI ಮಾಜಿ ಗವರ್ನರ್ ಡಾಕ್ಟರ್ ಚಕ್ರವರ್ತಿ ರಂಗರಾಜನ್ ಅವರಿಗೆ ಪ್ರದಾನ ಮಾಡಿದ್ದರು. ಡಾಕ್ಟರ್ ಚಕ್ರವರ್ತಿ ರಂಗರಾಜನ್. ಅಂಡ್ ಸ್ನೇಹಿತರೆ, ರಾಷ್ಟ್ರೀಯ ಆದಾಯದ ಅಂದಾಜುಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪರಿಹಾರಗಳನ್ನು ನೀಡುವಲ್ಲಿ ನೀಡಿದ ಕೊಡುಗೆಗಾಗಿ ರಂಗರಾಜನ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದರು. ಅಂಡ್ ಸ್ನೇಹಿತರೆ, ಪ್ರೊಫೆಸರ್ PV ಸುಖಾತ್ಮೆ ನ್ಯಾಷನಲ್ ಅವಾರ್ಡ್ 2020 ವಿನ್ನರ್ಸ್ ನೋಡೋದ್ರೆ ಅರವಿಂದ್ ಪಾಂಡೆ ಮತ್ತು ಅಖಿಲೇಶ್ ಚಂದ್ರ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಇಂಪಾರ್ಟೆಂಟ್ ಕೀ ಪರ್ಸನ್ಸ್ ನೋಡೋದ್ರೆ ಸ್ನೇಹಿತರೆ ಮಿನಿಸ್ಟರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಸ್ನೇಹಿತರೆ ರಾವ್ ಇಂದರ್ಜಿತ್ ಸಿಂಗ್. ಅಂಡ್ ಸ್ನೇಹಿತರೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ದು ಪ್ರೆಸಿಡೆಂಟ್ ಡಾಕ್ಟರ್ ಬಿಬೇಕ್ ದೇಬ್ರಾಯ್. ಅಂಡ್ ಸ್ನೇಹಿತರೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ದು ಡೈರೆಕ್ಟರ್ ಸಂಘಮಿತ್ರ ಬಂಡೋಪಾಧ್ಯ. ಅಂಡ್ ಸ್ನೇಹಿತರೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ದು ಪ್ರಸ್ತುತ ಚೇರ್ಮನ್ ಬಿಮಲ್ ಕುಮಾರ್ ರಾಯ್. ಗುಡ್ನಿ ಜಾನಸನ್ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಗುಡ್ನಿ ಜಾನಸನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಐಸ್ಲ್ಯಾಂಡ್. ಗುಡ್ನಿ ಜಾನಸನ್ ಐಸ್ಲ್ಯಾಂಡ್ ಕಂಟ್ರಿದು ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗಿದ್ದಾರೆ. ಗುಡ್ನಿ ಜಾನಸನ್. ಅಂಡ್ ಸ್ನೇಹಿತರೆ, ಐಸ್ಲ್ಯಾಂಡ್ದು ಪ್ರೆಸಿಡೆನ್ಷಿಯಲ್ ಟರ್ಮ್ 4 years. ಐಸ್ಲ್ಯಾಂಡ್ದು ಕ್ಯಾಪಿಟಲ್ ಸ್ನೇಹಿತರೆ ರೆಗ್ಜಾವಿಕ್. ಆ್ಯಂಡ್ ಐಸ್ಲ್ಯಾಂಡ್ದು ಕರೆನ್ಸಿ ಸ್ನೇಹಿತರೆ ಐಸ್ಲ್ಯಾಂಡಿಕ್ ಕ್ರೋನಾ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ದ MSME ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ವಿಚ್ ಪೋರ್ಟಲ್ ಫಾರ್ MSME ರಿಜಿಸ್ಟ್ರೇಷನ್? MSME ರಿಜಿಸ್ಟ್ರೇಷನ್ಗಾಗಿ MSME ಸಚಿವಾಲಯ ಯಾವ ಪೋರ್ಟಲನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಉದ್ಯಾಮ್ ಪೋರ್ಟಲ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಹೋಲುಂಗ್ಚು ಇಸ್ ದ ರಿವರ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಹೋಲುಂಗ್ಚು ನದಿ ಯಾವ ದೇಶದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಭೂಟಾನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ದ ಪೋರ್ಟಲ್ ಸ್ಕಿಲ್ ಕನೆಕ್ಟ್? ಸ್ಕಿಲ್ ಕನೆಕ್ಟ್ ಫೋರಮ್ ಎಂಬ ಪೋರ್ಟಲ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಗುಡ್ನಿ ಜಾನಸನ್ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಗುಡ್ನಿ ಜಾನಸನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.